ಆಮ್ಲಗಳಿಗೆ ನೀರನ್ನ ಬೆರೆಸಬಾರ್ದು, ನೀರಿಗೆ ಆಮ್ಲವನ್ನ ನಿಧಾನವಾಗಿ ಬೆರೆಸಬೇಕು. ಈಗ ನೋಡೋಣ ಏನಾಯಿತು. ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಯಾಗಿ ಈ ಆಮ್ಲಗಳು ಸಿಡಿತಾವ. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ವಿಚ್ ಮೆಟಲ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್ ಇನ್ ರೂಮ್ ಟೆಂಪರೇಚರ್? ಉತ್ತರ ಪಾದರಸ ಆ್ಯಂಡ್ ದ ಆನ್ಸರ್ ಈಸ್ ಮರ್ಕ್ಯುರಿ. ಉಭಯವರ್ತಿ ಆಕ್ಸೈಡ್ಗಳು ಯಾವುವು? ಗಿವ್ ಎಕ್ಸಾಂಪಲ್ ಫಾರ್ ಆಂಫೋಟರಿಕ್ ಆಕ್ಸೈಡ್ಸ್. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಸುಲಭವಾಗಿ ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಯಾವುದು? ವಿಚ್ ಮೆಟಲ್ ಕ್ಯಾನ್ ಬಿ ಕಟ್ ಬೈ ನೈಫ್ ಈಸಿಲಿ? ಆನ್ಸರ್ ಈಸ್ ಸೋಡಿಯಂ. ಸೋಡಿಯಂ ಇದರ ಉತ್ತರ. ದುರ್ಬಲ ಉಷ್ಣವಾಹಕ ಲೋಹ ಯಾವುದು? ವಿಚ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್? ಸೀಸ ಮತ್ತು ಪಾದರಸ. ಆನ್ಸರ್ ಈಸ್ ಲೆಡ್ ಆ್ಯಂಡ್ ಮರ್ಕ್ಯುರಿ. ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಹೀಗೆಂದು ಕರೆಯುವರು. ಒನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆನ್ ಅಲಾಯ್ ಈಸ್ ಮರ್ಕ್ಯುರಿ. ಇಟ್ ಈಸ್ ಕಾಲ್ಡ್ ಅಮಾಲ್ಗಮ್. ಅಯಾನಿಕ್ ಸಂಯುಕ್ತಗಳು ಕಠಿಣವಾಗಿದ್ದು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದು ಹೊಂದಿವೆ. ಏಕೆ? ಉತ್ತರ ಇವುಗಳಲ್ಲಿ ಪರಮಾಣುಗಳ ನಡುವಿನ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕು. Ionic compounds are hard because they have a high melting point and high boiling point. There is ionic compounds needs more energy to break the bond between atoms. ಲೋಹಗಳಿಂದ ಅಲೋಹಕ್ಕೆ ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ರಾಸಾಯನಿಕ ಬಂಧ. ಆನ್ಸರ್ ಈಸ್ ಅಯಾನಿಕ್ ಬಂಧ. A chemical compound resulting from the transfer of electrons from a metal to non-metal is ionic bond. ಪಾದರಸದ ಅದಿರು ಯಾವುದು? ಉತ್ತರ ಸಿನಾಬಾರ್. What is the name of mercury ore? Answer is cinnabar.